ಪೌರುಷದ ಸಂಕೇತ, ಕಿರೀಟವೆನ್ನುವುದು ವಿವೇಕದ ಸಂಕೇತ. ಆದರೂ ನೀನೋರ್ವ ಷಂಡ, ನೀನೋರ್ವ ಅವಿವೇಕಿ ಎನ್ನುವುದಕ್ಕೆ ಮತ್ತೊಂದು ಪ್ರಸಂಗ ಬೇಕಾದದ್ದು. ಕೇಳಿದ್ರಿ ನೀನು ಕಳ್ಳನಂತೆ ಹೆಣ್ಣು ಮಗಳೋಳುವರು ಮಲಗಿರುವಂತಹ ಅಂತಃಪುರಕ್ಕೆ ಕಳ್ಳನಂತೆ ಬಂದೆಯ. ಬಂದದ್ದು ಮಾತ್ರವಲ್ಲದೆ ಅನರ್ಘ್ಯವಾದಂತಹ ವರಹ ಮಾಲಿಕೆಯನ್ನು ಕದ್ದು ಚೋರನಂತೆ ಓಡಿ ಹೋಗುವುದಕ್ಕೆ ಪ್ರಯತ್ನ ಪಟ್ಟೆಯ. ಸಾರಿ ಹೇಳ್ತಾ ಇದ್ದೇನೆ, ನೀನು ನಿಂತಿರುವುದು ಶಶಿಪ್ಪನೆಯ ಸಮ್ಮುಖದಲ್ಲಿ. ಮಾಡಿದ್ದು ತಪ್ಪಾಯ್ತು ಅಂತ ಕಾಲಿಗೆ ಬಿದ್ದು ವರಹ ಮಾಲಿಕೆಯನ್ನು ಕೊಟ್ಟರೆ ಲೇಸು, ಇಲ್ಲದಿದ್ದರೆ ಸೌಂದರ್ಯದ ಸರ್ಪಿಣಿಯೇ, ನೀನು ಒಬ್ಬ ವಿಷಜ್ಞಾನಿ ನಮಗೆ ಗೊತ್ತಾಗಿದೆ. ಹೆಣ್ಣಿನಲ್ಲಿ ಮಾತ್ರ ಹೆಣ್ಣಿಗೆ ಗೌರವ. ಆ ನೆಲೆಯನ್ನು ಬಿಟ್ಟು ವ್ಯವಹಾರ ಮಾಡಿದ್ದೇನು. ನಾವು ಪುರುಷರಾಗಿದ್ದೇವೆ, ನಾವು ಯಾವ ಕಾಲಕ್ಕೂ ಹೆಣ್ಣಿನ ತಲೆಮಿಟ್ಟ ನಡೆಯುವವರಲ್ಲ. ಆದ್ರೆ ಹೆಣ್ತನಕ್ಕೆ ಗೌರವ ಕೊಡ್ತೇವೆ. ಆದ್ರೆ ಹೆಣ್ಣಾದವಳು ಆ ಗೌರವ ಉಳಿಸಿಕೊಳ್ಬೇಕು. ಕಾಳಿಕಾದೇವಿಯ ಭಕ್ತರಾಗಿದ್ದುಕೊಂಡು ನೀನು ಮಾಡಿದ ದುರಹಂಕಾರಕ್ಕೆ ಸರಿಯಾದ ಶಿಕ್ಷಣ ಕೊಟ್ಟಿದ್ದೇನೆ. ವರಹಮಾಲಿ ನಾನು ಸ್ವೀಕಾರ ಮಾಡಿದ್ದೇನೆ. ಕಳ್ಳತನದಿಂದ ಮಾಡಿದ್ದಾನೆ, ಕಳ್ಳಾದವ ಕೊಂಡು ಹೋಗ್ತಾನೆ. ನಿನ್ನ ಮನೆಯಲ್ಲಿ ನಿಂತು